ನೋಡಿ, ಡೆಲ್ಲಿ ಹೋಗೋ ಕಾರ್ಯಕ್ರಮನ ಕೇರಳದ ಮುಖ್ಯಮಂತ್ರಿಗಳು ಆಯ್ಕೆ ಆದ್ಮೇಲೆ ಹೋಗ್ಬೇಕಂತಿತ್ತು. ಮುಖ್ಯಮಂತ್ರಿಗಳು ಆಯ್ಕೆ ಆಗಿದೆ. ಬಹುಶಃ ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ಮಡಿ ಅಂತಾರಲ್ಲ, ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರೂ ಅದ್ರ ಬಗ್ಗೆ ಚಕ್ರ ಇರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪುಟ ವಿಸ್ತರಣೆ ಇದೆ, 15 ಜನ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಒಂದು 20 ಜನರ ಮೇಲೆ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಯಾಕಂದರೆ 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು. ಆದ್ದರಿಂದ ನಾವು ಡೆಲ್ಲಿ ಹೋಗೋದು ಬಹುಶಃ 28-29 ಡೆಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. 30-35 ಜನ ಹೊಡ್ತೀವಿ ಈ ಸರಿ. ಹೌದು, ಹಿಂದೆ ಹೋದ ಟೀಮಲ್ಲಿ ಮೊನ್ನೆ 25 ಜನ ಹೋಗಿದ್ದೀವಿ. ಈಗ ಮತ್ತೆ ಜಾಸ್ತಿ ಆಗಿದ್ದಾರೆ. ಒಂದು 35 ಜನರ ಮೇಲೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. ಖಂಡಿತ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಪುನರ್ರಚನೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಎಲ್ಲ. ಹೌದು, ಹೊಸ ಅಂತಲ್ಲ, ಇದ್ದವ್ರು ತೆಗೆದುಕೊಡಿ ಅಂತ ಭಾಳ ಜನ ಆಗಿದಾರಲ್ಲ. ಏನೋ ಇವತ್ತು ಅವರೇ ಇರಬೇಕಂತ ಏನಿಲ್ಲಲ್ಲ. 3 ವರ್ಷಗಳಿಗೆ ಅವಕಾಶ ಕೊಟ್ಟಿದ್ದೀವಿ, 6 ತಿಂಗಳ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಹಾಗಾಗಿ ಮತ್ತೊಂದು ಅವಕಾಶವನ್ನು ರಾಜ್ಯದಲ್ಲಿ ಶಕ್ತಿಯುತ ಮತ್ತು ಕಾಂಗ್ರೆಸ್ ಪಕ್ಷ ಆಗಬೇಕಾದ್ರೆ ಅದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಬೇಕು. ಸಿಎಂ ಬದಲಾವಣೆ ಮಾಡೋದು ನಮ್ಮ ಕೈಲಿಲ್ಲ, ಅದು ರಾಷ್ಟ್ರೀಯ ನಾಯಕರ ಕೈಲಿ ಇಲ್ಲ. ಅದ್ರ ಬಗ್ಗೆ ಇಲ್ಲ, ನಮ್ಮ ಹಕ್ಕುಗಳಿಂದ ನಾವು ಕೇಳ್ತೀವಿ. ಸಿಎಂ ಬದಲಾವಣೆ ನೀವು ಅವ್ರನ್ನ ಕೇಳ್ಕೋಬೇಕು, ಅಷ್ಟು ಬಿಟ್ಟರೆ ನಮಗೆ ಇದನ್ನು ಖಂಡಿತ ಕೊಡಬೇಕು. ಕೊಡದೆ ಹೋದರೆ ನಾವು ಉಗ್ರವಾದಂಥ ನಮ್ಮದು ಮುಂದಿನ ತೀರ್ಮಾನಗಳಿದ್ದಾವೆ ನಮ್ಮ ಹತ್ರ. ಅದೇ ಬಿಡಲ್ಲ ನಾವು. ಇನ್ನು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ ತೆಗೆದುಕೊಳ್ತೇವೆ ನಾವು. ಅಲ್ಲ, ಖಂಡಿತ ಅಣು ವಿದ್ಯುತ್ ಬಹುಶಃ ನಮ್ಮ ಭಾಗದಲ್ಲಿ ಬೇಸೂರಲ್ಲಿ ಬಂದಿದೆ ಅಂತೇಳಿ ಒಂದು ಹೋರಾಟ ಮಾಡಿದ್ದಾರೆ. 2-3 ಸರಿ ಹೋರಾಟ ಮಾಡಿದ್ದಾರೆ ರೈತರು. ನಾನು ಎಲ್ಲ ರೈತ ಬಾಂಧವರಿಗೆ ಹೇಳೋಷ್ಟೇ, ಎಲ್ಲರೂ ಗಾಬರಿ ಆಗುವಂಥ ಪ್ರಶ್ನೆ ಇಲ್ಲ. ಅದನ್ನು ಯಾವುದೇ ಮಾಹಿತಿ ನಾವು ಇನ್ನೂ ಮಾಡಿಲ್ಲ. ಇದು ಸ್ಯಾಂಕ್ಷನ್ ಆರ್ಡ್ರು ಏನೂ ಬರಲಿಲ್ಲ. 5 ಜಿಲ್ಲೆಯಲ್ಲಿ ಕೇಳಿದ್ದಾರೆ, ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕೇಳಿದ್ದಾರೆ. ಹೆಲಿಕಾಪ್ಟರ್ ಬಂದು ಸರ್ವೆ ಮಾಡಿದ್ದಂತ ಹೇಳಿದಕ್ಕೆ ಹೆದರ್ಕೊಂಡಿದ್ದಾರೆ. ಹೆಲಿಕಾಪ್ಟರ್ ಬಂದಿರೋದೇ ಬೇರೆ, ಅದಕ್ಕಲ್ಲ. ಅದು ಭೂಮಿಯಲ್ಲಿ ಖನಿಜ ಏನಾರಿದೆ ಅದು ನೋಡಲಿಕ್ಕೆ ಸಿದ್ದಾಪುರದಲ್ಲೂ ಬಂದಿದೆ, ನಮ್ಮ ಇಡೀ ತಾಲೂಕು ಆಗಿದೆ, ಬೇರೆ ಭಾಗದಲ್ಲೂ ಮಾಡಿದ್ದಾರೆ. ನಾನು ರೈತರಿಗೆ ಹೇಳೋದಿಷ್ಟೇ, ನೀವು ಯಾರೂ ಹೆದರ್ಕೊಳ್ಳುವಂಥ ಅವಶ್ಯಕ ಇಲ್ಲ. MLA ನಾನಿದ್ದೇನೆ, ಮಂತ್ರಿಗಳು ನಾವು ಇದು ಬದುಬಂಗಿರಪ್ಪ ಇದ್ದಾರೆ, ಎಲ್ಲರೂ ಸೇರಿ ಇದನ್ನ ಖಂಡಿತವಾಗಿ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದೀನಿ. ಧೈರ್ಯ ಅಲ್ಲ, ಅವ್ರಿಗೆ ಭಯ ಇದೆ ರೈತರಿಗೆ. ಇಲ್ಲ, ಅದು ಏನಾಗುತ್ತೆ, ಅಣುಸ್ಥಾವರ ಅಂದರೆ ಒಂದು 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೆ. ಹೆದರಿಕೆ ಜಾಸ್ತಿ ಆಗಿರೋದ್ರಿಂದ ಮುಂಚೆ ಮುಳುಗಡೆಯಾಗಿ ನಿರಸಿತರಾದಂಥ ಪ್ರದೇಶಕ್ಕೆ ಮತ್ತೆ ಮುಳುಗಡೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಮಾಡೋಕ್ಕೆ ಬಿಡೋದಿಲ್ಲ, ಮಾಡೋಕ್ಕೆ ಆಗೋದೂ ಇಲ್ಲ. ನಾನೊಬ್ಬ MLA ಆಗಿ ಹೇಳ್ತಾ ಇದ್ದೀನಿ. ಒಂದು ವೇಳೆ ಮಾಡ್ತೀನಿ ಅಂತ ಹೇಳಿದರೆ ನಂದು ಹೋರಾಟ ಇರುತ್ತೆ. ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೇನೆ. ನಾನು ರಾಜಕೀಯವಾಗಿ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೇನೆ ಅಷ್ಟೇ. ಅಲ್ಲಿವರೆಗೆ ಹೇಳಿದ್ದೇನೆ ಅವರಿಗೆ. ಹಾಗಾಗಿ ಯಾವ ರೈತರು ಹೆದರ್ಕೊಳ್ಳಬೇಕಾಗಿಲ್ಲ. ಈ ಯೋಜನೆ ಕೈ ಬಿಡಲಾಗಿದೆ. ಓಕೆನಾ? ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.